ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಟನ್ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮೇಕೆ ಮಟನ್ ಸಾಂಬಾರ್ ರೆಸಿಪಿ. ಮಟನ್ ತರಬೇಕಾದ್ರೆ ತುಂಬ ಬಲ್ತು ಇರಬಾರ್ದು, ಹಾಗೆ ಎಳೆದು ಇರಬಾರ್ದು ನೋಡಿ ತೊಗೊಂಡು ಬಂದು ತಂದಾದಮೇಲೆ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿ, ನಾನು ಬಂದು ಬಿಸಿನೀರಲ್ಲಿ ವಾಶ್ ಮಾಡ್ತೀನಿ. ನೆಕ್ಸ್ಟ್ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಇದನ್ನು ಮ್ಯಾರಿನೇಟ್ ಏನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ, ಮಟನ್ ಪೀಸಸ್ಗೂ ಉಪ್ಪು ಖಾರ ಇಟ್ಕೋಬೇಕು. ಇಲ್ಲ ಅಂದರೆ ನಮಗೆ ಮಟನ್ ಪೀಸ್ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ಮಟನ್ನ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪೌಡರ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಧನಿಯಾ ಪೌಡರು, 1 ಸ್ಪೂನು ಅಚ್ಕಾರದ ಪುಡಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನು ಮಟನ್ ಮಸಾಲ, ಹಾಗೆಯೇ ಒಂದು ಅರ್ಧ ಸ್ಪೂನು ಇದು ಏನು ಬರುತ್ತೆ ಗರಂ ಮಸಾಲೆ ಬರುತ್ತಲ್ವ ಪೌಡರು, ಅದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟು ಗರಂ ಮಸಾಲೆನ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಇದಕ್ಕೆ ಜಾಸ್ತಿ ಮಸಾಲೆ ಆದರೆ ಅಷ್ಟು ಟೇಸ್ಟ್ ಅನಿಸಲ್ಲ, ಅದಕ್ಕೋಸ್ಕರ ಕಡಿಮೆನೇ ಗರಂ ಮಸಾಲೆನ ಹಾಕಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದರೂ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಮಟನ್ಗೆ ಹಿಡಿದ್ರೇ, ಪೀಸಸ್ಗೆ ಹಿಡಿದ್ರೇ ಮಟನ್ ಟೇಸ್ಟ್ ಬರೋದು, ತುಂಬಾ ಸಖತ್ತಾಗಿರುತ್ತೆ. ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಳಿ. ಕೈಯಲ್ಲೇ ಕಲಿಸೋದ್ರಿಂದ ಉಪ್ಪು ಖಾರ ಪೀಸಸ್ಗೆಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಇದನ್ನು ಒಂದು 15 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಮಾಡಿಟ್ರೆ ಸಾಕು, ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡ್ಬಿಡುತ್ತೆ. ವಾಶ್ ಮಾಡಬೇಕಾದ್ರೂ ಅಷ್ಟೇ ಅರಿಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಸ್ಮೆಲ್ ಬರಲ್ಲ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಏನು ಹಾಕ್ತೀನಿ ಅಂತ ಅಂದರೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಇಟ್ಟರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ರೈ ಮಾಡ್ಬೇಕಾದ್ರೆ ಪುದೀನ ಸ್ಮೆಲ್ ಬರ್ತಾ ಇರುತ್ತಲ್ವ, ಸಖತ್ತಾಗಿರುತ್ತೆ. ಮಟನ್ದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲಂತೂ ಸಖತ್ತಿರುತ್ತೆ. ಅದಕ್ಕೋಸ್ಕರ ನಾನು ಪುದೀನ ಮತ್ತು ಕೊತ್ತಂಬರಿನ ಹಾಕಿ 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ತೆಗೆದಿಟ್ಟೆ. ನೆಕ್ಸ್ಟ್ ಇದಷ್ಟರಲ್ಲಿ ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾನು ಕುಕ್ಕರ್ನ ತಗೊಂಡು, ಕುಕ್ಕರ್ ಬಿಸಿ ಆದಮೇಲೆ ನಾನು ಅದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 2 ಆನಿಯನ್ನ ತಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಇದನ್ನು ರುಬ್ಬೋದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲ್ನ ಆದಷ್ಟು ಕಡಿಮೆನೇ ಹಾಕಿ, ಮಟನ್ಗೆ ಆಯಿಲ್ ಕಡಿಮೆ ಇರಬೇಕು. ಮಟನ್ಗೆ ಆಯಿಲ್ ಕಡಿಮೆ ಇದ್ದಷ್ಟು ಮಟನ್ ಚೆನ್ನಾಗಿರುತ್ತೆ. ಯಾಕೆಂದರೆ ಮೊದಲೇ ಮಟನ್ನಲ್ಲಿ ಆಯಿಲ್ ಇರುತ್ತೆ, ಅದಕ್ಕೋಸ್ಕರ ಅದು ಬೆಂದಮೇಲೆ ಆಯಿಲ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಟನ್ಗೆ ಆಯಿಲ್ ಕಡಿಮೆ ಹಾಕಿ, ನೆಕ್ಸ್ಟು 1-3 ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅನ್ನೋಷ್ಟು ಹಾಕ್ಕೊಂಡ್ರೆ ಆಗುತ್ತೆ. ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಬೇಕಾದ್ರೂ ಖಾರದ ಪುಡಿನ ಹಾಕಿದ್ದೀನಿ, ಮತ್ತು ರುಬ್ಬೋದಕ್ಕೂ ನಾನು ಖಾರದ ಪುಡಿನ ಹಾಕೋತೀನಿ, ಖಾರದ ಪುಡಿನ. ಅದಕ್ಕೋಸ್ಕರ ನಾನು ಹಸಿ ಮೆಣಸಿನ್ಕಾಯಿನ 3 ತೊಗೊಂಡಿದ್ದೀನಿ. ನೆಕ್ಸ್ಟು ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಎತ್ತಿಟ್ಕೊಳ್ಳಿ ಒಂದು ಬೌಲಿಗೆ. ಎತ್ತಿಟ್ಕೊಂಡು ಇದು ಹಾಗೆಯೇ ಇದೇ ಕುಕ್ಕರಲ್ಲೇ ಯೂಸ್ ಮಾಡಿಕೊಂಡು ಇದಕ್ಕೆ ನಾನು ಆಯಿಲ್ನ ಹಾಕಿ, ಮತ್ತು ಒಂದು 2 ಸ್ಪೂನ್ ಆಯಿಲ್ನ ಹಾಕಿ, ಇದಕ್ಕೆ ನಾನು ಮತ್ತೆ ಒಂದು ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ಫ್ರೈ ಮಾಡಬೇಕಾದ್ರೆ ಚಕ್ಕೆ, ಲವಂಗ ಈ ಥರ ಏನು ಮಸಾಲೆ ಐಟಮ್ನ ಹಾಕೋಬೇಡಿ, ಮಟನ್ಗೆ ಆದಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಬರೀ ಆನಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ನೀವು ರುಬ್ಬಬೇಕಾದ್ರೆ ಇದಕ್ಕೆ ಏನಂತ ಅಂದರೆ, ಶುಂಠಿನ ಜಾಸ್ತಿ ಹಾಕಿ. ಶುಂಠಿ ಜಾಸ್ತಿ ಹಾಕಷ್ಟು ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಮಟನ್ ಅಷ್ಟು ಬೇಗ ಡೈಜೆಷನ್ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಶುಂಠಿನ ಹಾಕಿದ್ರೆ ಬೇಗ ಡೈಜೆಷನ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಕಾಯಿ ಕಡಿಮೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ತೆಗೆದಾಗ ಕಾಯಿ ಸ್ಮೆಲ್ಲೇ ಬಂದ್ಬಿಡುತ್ತೆ, ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಇದಕ್ಕೆ ಆದಷ್ಟು ಕಾಯಿನ ಕಡಿಮೆ ಹಾಕಿ, ಶುಂಠಿನ ಜಾಸ್ತಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಆನಿಯನ್ನು ಚೆನ್ನಾಗಿ ಫ್ರೈ ಆದಮೇಲೆ ಬ್ರೌನ್ ಕಲರ್, ನೆಕ್ಸ್ಟ್ ನಾವು ಮಟನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಟನ್ನ ಇದಕ್ಕೆ ಹಾಕಬೇಕು. ಮಟನ್ ಹಾಕಾದ್ಮೇಲೆ ಇದರಲ್ಲಿರೋ ನೀರೆಲ್ಲ ಸುಂಡೋಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದು ತುಂಬಾ ಬಲ್ತ್ಬಿಟ್ರೆ ಆಯಿಲ್ ತುಂಬಾ ಬರುತ್ತೆ ನೋಡಿ. ಇದು ಮೀಡಿಯಮ್ ಆಗಿದೆ, ತುಂಬ ಬಲ್ತು ಇಲ್ಲ, ಹಾಗೆಯೇ ಎಳೆದು ಅಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ. ಮಟನ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ನೀರೆಲ್ಲ ಸುಂಡೋಗೋವರೆಗೂ, ಹಾಗೆಯೇ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದು ಮಾಡ್ಕೋಬೇಕು. ಆದಷ್ಟರಲ್ಲಿ ನೀರು ಸುಂಡೋಗೋ ಅಷ್ಟರಲ್ಲಿ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಮತ್ತು ಜಾಮೂನ್ ಟೊಮೆಟೊ ಮೀಡಿಯಮ್ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ, ಕಾಯಿ. ನೆಕ್ಸ್ಟು ಫ್ರೆಶ್ ಇರಲಿ, ಕಾಯಿ ಫ್ರೆಶ್ ಇದ್ದಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ, 2 ಸ್ಪೂನು ಧನಿಯಾ ಪೌಡರ್ ಬಂದು ನಾನು ಮನೇಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1.5 ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಾನು ಮ್ಯಾರಿನೇಟ್ ಮಾಡೋದಕ್ಕೂ ಆಲ್ರೆಡಿ ಹೇಳ್ದಂಗೆ ಹಾಕಿದ್ದೆ ಖಾರದ ಪುಡಿನ, ಅದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡೆ. ನೆಕ್ಸ್ಟ್ ಬಂದು ಮಟನ್ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಚಕ್ಕೆ ಲವಂಗ, 2 ಗಸಗಸೆ, ನೆಕ್ಸ್ಟು
ಮೆಣಸನ್ನೇ ತುಂಬ ಟೇಸ್ಟ್ ಕೊಡೋದು. ಮಟನ್ ಸಾಂಬಾರಿಗೆ ಮೆಣಸು ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮಟನ್ ಎಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದೆಲ್ಲ ಸುಂಡೋಗಬೇಕು. ನೀರೆಲ್ಲ ಸುಂಡೋದ್ರೆ ಮಟನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಲ್ವ, ಅದ್ರ ಸ್ಮೆಲ್ ಅಂತೂ ತುಂಬಾ ಸಖತ್ತಾಗಿ ಬರ್ತಾ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇದೆಲ್ಲ ನೀರು ಸುಂಡೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿದ್ರೇ ಮಟನ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟೇ ಹೇಳಿರೋ ಥರ ಮಟನ್ ತುಂಬ ಬಲ್ತಿರಬಾರ್ದು. ಬಲ್ತಿದ್ರೂ ಚೆನ್ನಾಗಿರಲ್ಲ. ತುಂಬ ಬಲ್ತಿದೆ ಅಂತ ಅಂದರೆ ಸುಮಾರು ಮಟನ್ನ ಒಂದು 5-6 ಕೂಗಿಸಿದ್ರೂ ಮಟನ್ ಬೇಯಲ್ಲ. ಅದಕ್ಕೋಸ್ಕರ ತುಂಬ ಮಟನ್ನ ಎಳೆದು ಮತ್ತು ಬಲ್ತಿರೋ ತರಕ್ಕೆ ಹೋಗ್ಬಿಡಿ. ಮೀಡಿಯಮ್ ಆಗಿರೋ ಮಟನ್ನ ತೊಗೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇದು ನೀರೆಲ್ಲ ಸುಂಡೋಗಬೇಕು. ನೋಡಿ ಇದರಲ್ಲಿ ಎಣ್ಣೆನೂ ಬಿಟ್ಕೊಳ್ಳಲ್ಲ. ಈ ಕುರಿ ಮಟನ್ ಹಾಕ್ಬಿಟ್ರೆ ತುಂಬ ಎಣ್ಣೆ ಬಿಟ್ಕೊಳ್ಳುತ್ತೆ. ಆದರೆ ಮೇಕೆ ಮಟನ್ ಆದರೆ ಅಷ್ಟೊಂದು ಆಯಿಲಿ ಅಂತ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಸೊಪ್ಪು ಈ ಥರ ತಿನ್ನೋದ್ರಿಂದ ಈ ಮಟನ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಒಂದ್ಸಲ ಈ ಮೇಕೆ ಮಟನ್ ತಂದು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮೇಕೆ ಮಟನ್ ತುಂಬ ಎಲ್ಲ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ತರಿಸೋದು ಮೇಕೆ ಮಟನ್ನೇ. ನೋಡಿ ಅಷ್ಟರಲ್ಲಿ ನಾನು ಈ ಖಾರನ ರುಬ್ಕೊಬಂದಿದ್ದೀನಿ. ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಟನ್ಗೆ. ದಪ್ಪ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ನಾನು ರುಬ್ಬಿದ್ನಲ್ವ, ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲೆನ ಎಲ್ಲ ಮುಂಚೆನೇ ಫ್ರೈ ಮಾಡ್ಕೊಂಡಿದ್ರೆ ಜಾಸ್ತಿ ಹೊತ್ತೇನು ಕುದಿಯೋಕ್ಕಿಡೋ ಅವಶ್ಯಕತೆ ಇಲ್ಲ. ಕುಕ್ಕರ್ನ ಕ್ಲೋಸ್ ಮಾಡ್ಬೋದು. ಆದರೆ ನಾನು ಆನಿಯನ್ ಮಾತ್ರ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಮಸಾಲೆದು. ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಇದಕ್ಕೆ ನನಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಮಟನ್ ಸ್ವಲ್ಪ ತೆಳ್ಳನೇ ಇರಲಿ. ತುಂಬಾ ಗಟ್ಟಿ ಬಂದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ಚಪಾತಿಗೆ ಪೂರಿಗಾದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಮುದ್ದೆಗೆ ರೈಸ್ಗೆ ಸ್ವಲ್ಪ ತೆಳ್ಳೆ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು 1 kg ಮಟನ್ನ ತಂದಿದ್ದೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಸ್ವಲ್ಪ ಕುದಿಯೋಕ್ಕಿಡಿ. ನೆಕ್ಸ್ಟ್ ಇದನ್ನು ಸ್ವಲ್ಪ ಕುದಿ ಬಂದ ಮೇಲೆ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 4-5 ವಿಷಲ್ ಹಾಕಿದ್ರೆ ಸಾಕು. ಮಟನ್ ಅಂತೂ ನೀಟಾಗಿ ಬೆಂದಿರುತ್ತೆ. ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ನೋಡಿ ಕುದಿಸ್ತಾ ಇದ್ದೀನಿ ಇವಾಗ. ಯಾಕೆಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಕುದಿಸ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ ಮಟನ್ನೆಲ್ಲ. ತಳ ಹಿಡ್ಕೊಂಬಿಡುತ್ತೆ. ಮಸಾಲೆ ಎಲ್ಲ ಹಾಕಿದಾಗ ಸ್ವಲ್ಪ ಕುಕ್ಕರ್ ತಳ ಹಿಡ್ಕೊಂಬಿಡುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಮಟನ್ ಟೇಸ್ಟ್ ಎಲ್ಲ ಒಂದು ಸ್ವಲ್ಪ ಮಟನ್ ತಳ ಹಿಡಿದ್ರೂ ಟೇಸ್ಟು ಬೇರೆ ಥರನೇ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇದು ಕುದಿ ಬಂದಮೇಲೆ ಕುಕ್ಕರ್ ನೀರನ್ನ ಹಾಕಿ ಒಂದು 5-6 ವಿಷಲ್ ಹಾಕಿಸಿದ್ರೆ ಸಖತ್ತಾಗಿರುತ್ತೆ. ನಿಮ್ಮನೇಲೂ ಒಂದ್ಸಲ ಈ ಥರ ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು, ನಮ್ಮನೇಲಿ ಯೂಸ್ ಮಾಡೋದು ಪಿಂಕ್ ಸಾಲ್ಟಲ್ಲಿ ಅರಳುಪ್ಪು ಬರುತ್ತೆ ಮತ್ತು ಪುಡಿ ಉಪ್ಪು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಮ್ಮನೆ ಎಲ್ಲರೂ ಪಿಂಕ್ ಸಾಲ್ಟ್ನೇ ಯೂಸ್ ಮಾಡ್ತೀವಿ ರೆಗ್ಯುಲರಿ. ನೆಕ್ಸ್ಟ್ ನೋಡಿ ಇವಾಗ ಕುದೀತಾ ಇದೆಯಲ್ವಾ, ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಏನೂ ಇರಲ್ಲ. ಇದಕ್ಕೆ ಇವಾಗ ಕುದಿಬೇಕಾದ್ರೂ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಾಯಿತು, ಬೆಂದಿದೆ. ಇವಾಗ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಮಟನ್ ಅಂತೂ ತುಂಬಾ ಸಖತ್ತಾಗಿ ಬಂತು. ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನಿಮ್ಮನೇಲೂ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಥರ ಮಾಡ್ಬೋದು ನಾವು. ಈ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಎಣ್ಣೆ ಆಯಿಲ್ ಬಿಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಮಟನ್ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿದ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಮುದ್ದೆ ಜೊತೆ ಅನ್ನ ಜೊತೆ ಅಂತೂ ಸಖತ್ತಾಗಿರುತ್ತೆ. ಇವಾಗಂತೂ ಸ್ವಲ್ಪ ಚಳಿ ಇರೋದ್ರಿಂದ ಈ ಥರ ಬಿಸಿ ಮಟನ್ ಸಾಂಬಾರನ್ನ ಮಾಡ್ಕೊಂಡು ತಿಂತಾ ಇದ್ರೆ ಯಾರಿಗೂ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಯಾವ ರೀತಿ ಬಂತು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಲವ್ ಯು ಆಲ್.